ಶಿಕ್ಷಕರ ಸಂಬಳ ರಿಲೀಸ್ಗೆ ಕೊಡಬೇಕಂತೆ ಲಕ್ಷ ಲಕ್ಷ ಲಂಚ. ಮಂಡ್ಯದ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕನ ಮೇಲೆ ಆರೋಪ. ಅರುಣೋದಯ ಶಿಕ್ಷಣ ಸಂಸ್ಥೆಯ ಸಹ ಶಿಕ್ಷಕರಿಂದ ಆರೋಪ ಕೇಳಿ ಬಂದಿರುವಂಥದ್ದು. ಮಳವಳ್ಳಿ ತಾಲೂಕು ಹಾಡ್ಲಿ ಗ್ರಾಮದ ಅರುಣೋದಯ ಶಿಕ್ಷಣ ಸಂಸ್ಥೆ ಇದಾಗಿದ್ದು ಮಳವಳ್ಳಿ ತಾಲೂಕು ಹಾಡ್ಲಿ ಗ್ರಾಮದ ಅರುಣೋದಯ ಶಿಕ್ಷಣ ಸಂಸ್ಥೆಯಲ್ಲಿ 4 ಸಹ ಶಿಕ್ಷಕರನ್ನ ಕಾಯಂ ಶಿಕ್ಷಕರಾಗಿ ಆದೇಶ ನೀಡಲಾಗಿತ್ತು. ಕಾಯಂ ಶಿಕ್ಷಕರಾಗಿ ಆದೇಶ ಹೊರಡಿಸಿದ್ದ ಸರ್ಕಾರ 2023ರಲ್ಲಿ ಉಪನಿರ್ದೇಶಕರಿಗೆ ಆದೇಶ ಹೊರಡಿಸಿತ್ತು. ಸರ್ಕಾರದ ಆದೇಶ ಇದ್ರೂ ಕೂಡ ಲಕ್ಷ ಲಕ್ಷ ಲಂಚವನ್ನ ನೀಡಬೇಕು ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಆದೇಶ ಹೊರಡಿಸಿ 2 ವರ್ಷ ಕಳೆದ್ರೂ ಕೂಡ ಇನ್ನ ಶಿಫಾರಸನ್ನ ಮಾಡಿಲ್ಲ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಜಿಲ್ಲಾ ಪಂಚಾಯತ್ಗೆ ಶಿಫಾರಸು ಮಾಡಿದ ಉಪನಿರ್ದೇಶಕರು ಈಗ ಉಪನಿರ್ದೇಶಕ ಶಿವರಾಮೇಗೌಡರಿಂದ ಲಂಚಕ್ಕೆ ಬೇಡಿಕೆ ಇದೆ ಅನ್ನುವ ಒಂದು ಆರೋಪ ಕೇಳಿ ಬರ್ತಾ ಇದೆ. 5 ಲಕ್ಷ ಲಂಚ ನೀಡಿದ್ರೆ ಶಿಫಾರಸನ್ನ ಮಾಡ್ತೀವಿ ಅಂತ ಕೇಳ್ತಾ ಇದ್ದಾರೆ ಅಂತ ಅಲ್ಲಿನ ಶಿಕ್ಷಕರು ಆರೋಪಿಸ್ತಾ ಇದ್ದಾರೆ. ಇವ್ರ ಹತ್ರನೂ ಬಂದಿದ್ದೀವಿ. ನಮ್ಗೆ ಇವ್ರ ಮುಖಾಂತರನಾದ್ರು ನಮಗೆ ನ್ಯಾಯ ಕೊಡಿಸ್ಬೇಕು. ಅರುಣೋದಯ ವಿದ್ಯಾಸಂಸ್ಥೆಯಲ್ಲಿ 18 ವರ್ಷಗಳ ಕಾಲ ಸಹ ಶಿಕ್ಷಕ ಕೆಲಸ ಮಾಡ್ತಾ ಇದ್ದೀನಿ. ನಮಗೆ 2023ರಲ್ಲಿ ನಮಗೆ ಗೌರ್ಮೆಂಟಿಂದ ಆರ್ಡ್ರ್ ಬಂತು ಸರ್. ಅವಾಗಿಂದ ಬಿ ಆಫೀಸಿಂದ ಫೈಲು ರಿಪೋರ್ಟು ಪಾಸಿಟಿವೇ ಕೊಟ್ಟಿದ್ದಾರೆ. ಅಲ್ಲಿಂದ DDP ಆಫೀಸ್ ಬಂದಾಗ ಅವರು ಒಬ್ಬೊಬ್ಬರಿಗೆ 5 ಲಕ್ಷ ಕೇಳಿ ಲಂಚದ ಆಮಿಷಕ್ಕೆ ಒಳಗಾಗಿ ನಮ್ಮ ಜೀವನವನ್ನು ಬೀದಿ ಪಾಲು ಮಾಡಿಬಿಟ್ಟಿದ್ದಾರೆ. ಹಂಗೆ ಇವತ್ತು ಮಾಡ್ಕೊಡ್ತಾರೆ ನಾಳೆ ಮಾಡ್ಕೊಡ್ತಾರೆ ಅಂತ ಅಂದ್ಬಿಟ್ಟು ಅವ್ರು ಕೇಳೋದಕ್ಕೆ ಒಪ್ಕೊಳ್ಳಿಲ್ಲ. ಅಟ್ಲೀಸ್ಟ್ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟಾದ್ರು ನಾವು ಕೊಡುವ ಅಂತ ಅಂದ್ಬಿಟ್ಟು ಒಪ್ಕೊಂಡ್ವಿ. ಅಷ್ಟರಲ್ಲಿ ಅವರು ನಾಳೆ ಮಾಡ್ಕೊಡ್ತೀನಿ ನಾಳಿದ್ದು ಮಾಡ್ಕೊಡ್ತೀನಿ ಅಂತೆಲ್ಲ ಅವರು ಲಂಚದ. ಈ ವಿದ್ಯಾಸಂಸ್ಥೆ ನಾನು ಹೆಡ್ ಮಾಸ್ಟರ್ ಆಗಿ 18 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ನಮಗೆ ಪ್ರಥಮ ವೇತನ ಪ್ರಮಾಣ ಪತ್ರನ BO ಅವರು DDP ಅವರು ಕಳಿಸಿದ್ದಾರೆ. ಇವರು ನಮಗೆ ಜಿಲ್ಲಾ ಪಂಚಾಯತಿಗೆ ರೆಫರ್ ಮಾಡಬೇಕಷ್ಟೇ. ಇವರೇನು ಸಂಬಳ ಕೊಡಲ್ಲ. ಜಿಲ್ಲಾ ಪಂಚಾಯತಿ ನಮಗೆ ಸಂಬಳ ಬಿಡುಗಡೆ ಮಾಡುತ್ತೆ. ಬಟ್ ನಾವು 2 ವರ್ಷದಿಂದ ಅಲಿತಾ ಇದ್ದೀವಿ. ನಮಗೆ ಮೊದಲೆಲ್ಲ ಏನು ಮಾಡಿದ್ರು, ನಮಗೆ ಒಬ್ಬೊಬ್ರು ಕೂಡ ನಮಗೆ 5 ಲಕ್ಷ ಲಂಚವನ್ನು ಕೊಡಿ, ನಾನು 1 ವಾರಕ್ಕೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ನಾವು ಅಷ್ಟು ಆಗಲ್ಲ ಸರ್, ನಾವು ಬಡವರು, ಸಂಬಳನೇ ಇಲ್ಲ, ನಾವು ಬಿಟ್ಟು ಕೆಲಸ ಮಾಡ್ತಾ ಇರೋದು.